ಮೊದಲ ಸುದ್ದಿಯನ್ನು ಗಮನಿಸೋದಾದ್ರೆ ನೀವು ಈಗಾಗಲೇ ಗಮನಿಸಿರ್ತೀರಾ, ಈ ಒಂದು ಆಧಾರ್ ಕಾರ್ಡ್ ಮಾಡಿಸಬೇಕು, ಯಾವುದೋ ಒಂದು ದಾಖಲಾತಿಯನ್ನು ಮಾಡಿಸಬೇಕು ಅಂತಂದರೆ 100 ಪ್ರಶ್ನೆಗಳನ್ನು ಕೇಳ್ತಾರೆ, 100 ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ. ಹೆಸರು ಸರಿ ಇಲ್ಲ, ಇನಿಷಿಯಲ್ ಸರಿ ಇಲ್ಲ, ಸ್ಪೇಸ್ ಸರಿ ಇಲ್ಲ, ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಬರ್ತಾರೆ. ಆದರೆ ಯಾವುದನ್ನೂ ಕೇಳದೆ, ಯಾವುದನ್ನು ನೋಡದೆ ಯಾವ ರೀತಿಯಾಗಿ ರಾಷ್ಟ್ರೀಯ ಸುರಕ್ಷತೆಗೆ ಸೆಡ್ ಹೊಡೆದಿದ್ದಾರೆ ಅನ್ನೋದಕ್ಕೆ ಈ ಕೇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್. ಯಾರು ಬೇಕಾದರೂ ಹಾಗಾದ್ರೆ ಭಾರತದ ಪ್ರಜೆ ಆಗಬಹುದಾ ಅನ್ನೋ ಪ್ರಶ್ನೆ ಮೂಡುತ್ತೆ. ನಕಲಿ ದಾಖಲಾತಿ ಇದ್ರೆ ಕಾಕಿಗೂ ಕೂಡ ಹಾಗಾದ್ರೆ ಕಣ್ ತಪ್ಪಿಸಬಹುದಾ? ಅಕ್ರಮ ಬಾಂಗ್ಲಾ ಪ್ರಜೆ ಕಳ್ಳಾಟ ರಿಪಬ್ಲಿಕ್ನಲ್ಲಿ ಬಯಲಾಗಿದೆ. ಈ ಕೇಸ್ ಇದೆಯಲ್ಲ, ಇದು ನಿಜಕ್ಕೂ ಕೂಡ ರಾಷ್ಟ್ರೀಯ ಸುರಕ್ಷತೆಗೆ ಸಂಬಂಧಪಟ್ಟಂತ ವಿಚಾರ. ಆದರೆ ಈತನ ಬಳಿಯಲ್ಲಿ ಇರೋದು ಬಾಂಗ್ಲಾದೇಶದ ಜನನ ಪತ್ರ, ಆದರೆ ಈತ ಹೊಂದಿರೋದು ಭಾರತದ ಆಧಾರ್ ಕಾರ್ಡ್. ಅದು ಹೇಗೆ ಬಂತು ಈತನ ಹತ್ರ? ಭಾರತದ ಆಧಾರ್ ಕಾರ್ಡ್, ಪ್ಯಾನ್ ಬಳಸಿ ಪಾಸ್ಪೋರ್ಟ್ ಕೂಡ ಮಾಡಿಸ್ಕೊಂಡಿದ್ದಾನೆ. ಇದೇ ಪಾಸ್ಪೋರ್ಟ್ನಿಂದ ಈಗ ಈ ಅಕ್ರಮ ವಲಸಿಗ ವಿದೇಶಕ್ಕೆ ಹಾರಿದ್ದಾನೆ. ಸದ್ಯ ಕುವೈಟ್ಗೆ ಪರಾರಿಯಾಗಿದ್ದಾನೆ ಮೊಹಮ್ಮದ್ ಹನೀಫ್. ಕುವೈಟ್ನಿಂದ ಭಾರತಕ್ಕೆ ಹಣ ರವಾನೆ ಮಾಡಿದ್ದಾನೆ ಈ ಹನೀಫ್. ರಿಪಬ್ಲಿಕ್ ಕನ್ನಡಕ್ಕೆ ಅಕ್ರಮ ವಲಸಿಗನ ದಾಖಲೆಗಳು ಸಿಕ್ಕಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ದೂರನ್ನ ದಾಖಲಿಸಿದ್ದಾರೆ. ಬಾಂಗ್ಲಾದೇಶದ ಪ್ರಜೆ ಈತ, ಅಸಲಿಗೆ ಜನನ ಪ್ರಮಾಣ ಪತ್ರ ಅಲ್ಲಿಂದು, ಆದರೆ ಹೇಳ್ಕೊಳ್ಳೋದು ಭಾರತದವನು ಅಂತ. ಇದೇ ಪಾಸ್ಪೋರ್ಟ್ ನೋಡಿ, ಹನೀಫ್, ಆತನ ಹೆಸರು ಮೊಹಮ್ಮದ್ ಹನೀಫ್. ಡೆಲ್ಲಿಯ ಮೂಲದವನು ಅಂತ ಹೇಳ್ಕೊಂಡಿದ್ದಾನೆ, ಡೆಲ್ಲಿಯಿಂದ ಬಂದಿರೋದು. ಆದರೆ ಇರೋದು ರಿಸೈಡಿಂಗ್ ಅಡ್ರೆಸ್ ಬಂದು ಬೆಂಗಳೂರು ಅಂತ ತೋರಿಸಿರೋದು. ಪಾಸ್ಪೋರ್ಟ್ ಆಗಿರುವಂಥ ಡೇಟನ್ನು ಕೂಡ ಗಮನಿಸ್ತಾ ಇದ್ದೀವಿ. ಯಾವಾಗ ಇಶ್ಯೂ ಆಯಿತು ಪಾಸ್ಪೋರ್ಟ್? ಅದು ಸೆಪ್ಟೆಂಬರ್ 23, 2021 ಇಶ್ಯೂ ಆಗಿರುವಂಥ ಪಾಸ್ಪೋರ್ಟ್ ಸೆಪ್ಟೆಂಬರ್ 22, 2031 ಕೂಡ ವ್ಯಾಲಿಡ್ ಇದೆ. ಇದೇ ಪಾಸ್ಪೋರ್ಟ್ ಅನ್ನ ಬಳಸಿ ಆತ ಕುವೈಟ್ಗೆ ಹಾರಿದ್ದಾನೆ. ಸದ್ಯ ಅಲ್ಲಿಂದ ಭಾರತಕ್ಕೆ ಹಣ ಕೂಡ ರವಾನೆ ಮಾಡ್ತಾ ಇದ್ದಾನಂತೆ. ಅಕ್ರಮ ಬಾಂಗ್ಲಾ ಪ್ರಜೆ ಈತ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಅದು ಹೇಗೆ ಈತನ ಬಳಿ ಈ ಪಾಸ್ಪೋರ್ಟ್ ಮಾಡೋದಕ್ಕೆ, ಪಾಸ್ಪೋರ್ಟ್ ವೆರಿಫೈ ಮಾಡೋದಕ್ಕೆ ಆಧಾರ್ ಕಾರ್ಡ್ಗಳು ಸಿಕ್ತು, ಅದರ ಜೊತೆಯಲ್ಲಿ ಪ್ಯಾನ್ ಕಾರ್ಡ್ಗಳನ್ನು ಹೇಗೆ ಮಾಡಿಸ್ಕೊಂಡ, ಅಡ್ರೆಸ್ ಪ್ರೂಫ್ ಏನು ತೋರಿಸ್ದ, ಭಾರತದ ಪ್ರಜೆ ಅಂತ ಪ್ರೂವ್ ಹೇಗೆ ಮಾಡ್ಕೊಂಡ ಅನ್ನೋ ಪ್ರಶ್ನೆ. ಎಲ್ಲ ಕಡೆಗಳಲ್ಲೂ ಹಾಗಾದರೆ ಲೋಪದೋಷಗಳಾಯ್ತಾ? ಎಲ್ಲ ಕಡೆಗಳಲ್ಲೂ ಕಣ್ ತಪ್ಪಿಸಿ ಈ ಕೆಲಸ ಆಯ್ತಾ, ಅಥವಾ ದುಡ್ಡು ಕೊಟ್ಟು ಮಾಡಿಸೋದನ್ನ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಈ ಪಾಸ್ಪೋರ್ಟ್ ಹಾಗೆ ಡಾಕ್ಯುಮೆಂಟ್ಸ್, ಕುವೈಟ್ನಿಂದ ದುಡ್ಡು ಕಳಿಸಿರುವಂಥ ಡಾಕ್ಯುಮೆಂಟ್, ಆ ಡಾಕ್ಯುಮೆಂಟನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕುವೈಟ್ನಿಂದ ಈತ ಭಾರತಕ್ಕೆ ದುಡ್ಡು ಕಳಿಸ್ತಾ ಇದ್ದಾನೆ. ಅಂದರೆ ಭಾರತಕ್ಕಂತಂದರೆ ಆತನ ಮನೆಯವರಿಗೆ, ಆತನ ಜೊತೆ ಇರೋವಂಥವ್ರಿಗೆ ಅಥವಾ ಆತನಿಗೆ ಸಂಬಂಧಪಟ್ಟಂಥವ್ರಿಗೆ ಹಣ ರವಾನೆ ಮಾಡ್ತಾ ಇದ್ದಾನೆ ಈ ಹನೀಫ್, ಮೊಹಮ್ಮದ್ ಹನೀಫ್. ಕುವೈಟಲ್ಲಿದ್ದಾನೆ ಈತ ಸದ್ಯಕ್ಕೆ. ಆ ಒಂದಷ್ಟು ಡಾಕ್ಯುಮೆಂಟ್ಸನ್ನು ಗಮನಿಸ್ತಾ ಇದ್ದೀವಿ. ಭಾರತದ ಪ್ರಜೆ ಅಂತ ಹೇಳಿಕೊಂಡು ಇಲ್ಲಿನ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡಿ ಅಸಲಿಗೆ ಅಕ್ರಮ ಬಾಂಗ್ಲಾ ವಲಸಿಗ ಈತ. ಅದು ಹೇಗೆ ಬಂದ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂಥ ಬಹಳ ದೊಡ್ಡ ಪ್ರಶ್ನೆ ಅಂತಂದರೆ ಪೊಲೀಸ್ ಕಾರ್ಯಾಚರಣೆಯ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಈ ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡುವಂಥ ಸಂದರ್ಭದಲ್ಲಿ ಈತ ಬಾಂಗ್ಲಾದೇಶದವನು ಅಂತ ತಿಳಿಲಿಲ್ವಾ ಪೊಲೀಸರಿಗೆ? ಭಾರತೀಯರಿಗೆ ಈ ಪ್ರಕ್ರಿಯೆ ಕಠಿಣ. ಒಂದು ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂತಂದರೆ ಒಂದ್ಸರಿ ಬಂದಂಥ ಸಂದರ್ಭದಲ್ಲಿ ಆಗಿಲ್ಲ ಅಂತಂದರೆ ಮತ್ತೆ ಅದೆಷ್ಟೋ ತಿಂಗಳುಗಳ ಕಾಲ ಕಾಯಬೇಕು, ಎಷ್ಟೋ ವರ್ಷಗಳ ಕಾಲ ಕಾಯಬೇಕು. ಆಗೋದೇ ಇಲ್ಲ. ಕೆಲವೊಬ್ರು ಕನಸು ಹಾಗೆ ಉಳಿದೇ ಬಿಡುತ್ತೆ. ಬಾಂಗ್ಲಾದವ್ರಿಗೆ ಅದು ಸುಲಭ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ. ಪೊಲೀಸ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಬಾಡಿ ಕ್ಯಾಮ್ ಧರಿಸೋದಕ್ಕೆ ಈಗ ಆಗ್ರಹವನ್ನು ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ಕೂಡ ದೂರನ್ನು ದಾಖಲಿಸಿದ್ದಾರೆ. ಆ ದೂರು ಜೊತೆಗೆ ಆತನಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಅದೆಲ್ಲವನ್ನು ಕೂಡ ಈಗಾಗಲೇ ಅವರು ಕೂಡ ಹಂಚಿಕೊಂಡಿದ್ದಾರೆ ಪೊಲೀಸರ ಜೊತೆಯಲ್ಲಿ. ವ್ಯವಸ್ಥಿತ ಸಂಚಿದು. ಈತ ಒಬ್ಬನೇ ಅಲ್ಲ, ಈಗ ಒಬ್ಬರ ವಿರುದ್ಧ ಈ ರೀತಿ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಏನೋ ನಡೆದಿದೆ, ವೆರಿಫೈ ಮಾಡ್ಬೋದು ಅಂತ. ಆದರೆ ಇದೇ ರೀತಿಯಲ್ಲಿ ಅದೆಷ್ಟು ಜನ ಭಾರತದ ಐಡೆಂಟಿಟಿಯನ್ನು ಬಳಸಿ ಆಧಾರ್ ಕಾರ್ಡ್ಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಅಥವಾ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಭಾರತದ ಹೆಸರನ್ನು ಬಳಸ್ಕೊಂಡು ಬೇರೆ ದೇಶಗಳಿಗೆ ಹೋಗಿ ಉಳ್ಕೊಂಡು ಆನಂತರದಲ್ಲಿ ಅಕ್ರಮ ವಲಸಿಗರು ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಇವರ ವಿರುದ್ಧ ಕ್ರಮ ಏನಾಗುತ್ತೆ?
ಅದು ಕೂಡ ಸದ್ಯಕ್ಕೆ ಪ್ರಶ್ನೆ. ಆದರೆ ಪೊಲೀಸರು ಹೇಗೆ ಪಾಸ್ಪೋರ್ಟ್ ಕೊಟ್ಟರು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ನೋಡಿ, ಅದು ಮೊಹಮ್ಮದ್ ಹನೀಫ್ ಖಾನ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಅಕ್ರಮ ವಲಸಿಗ, ಅಂದರೆ ಭಾರತಕ್ಕೆ, ಅವನು ಬಾಂಗ್ಲಾದವನು, ಭಾರತಕ್ಕೆ ಅಕ್ರಮವಾಗಿ ಬಂದು ನೆಲೆಸಿದ್ದಾನೆ. ಇಲ್ಲಿ ಬಂದು ನೆಲೆಸಿರೋದಲ್ಲದೆ ಆತ ಇಲ್ಲಿಯ ದಾಖಲೆಗಳನ್ನು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಳ್ತಾನೆ. ದೆಹಲಿಯಲ್ಲಿ ಬರ್ತ್ ಸರ್ಟಿಫಿಕೇಟ್ ತೊಗೊಳ್ತಾನೆ. ಅದ್ರ ಮೂಲಕ ಬಂದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಮನೆ ಮಾಡ್ಕೊಳ್ತಾನೆ. ಆಮೇಲೆ ಅದಕ್ಕೆ ಪೂರಕವಾದ ಆಧಾರ್ ಕಾರ್ಡು, ಬೇರೆ ಬೇರೆ ಡಾಕ್ಯುಮೆಂಟ್ಗಳನ್ನು ಮಾಡ್ಕೊಳ್ತಾನೆ. ಅದಾದಮೇಲೆ ನಮಗೆ ಬಹಳ ಬೇಸರ ಅಂತ ಅಂದರೆ ಏನಂದರೆ, ಆಧಾರ್ ಕಾರ್ಡ್ ಎಲ್ಲ ಯಾರೋ ಮಾಡಿಕೊಟ್ರು, ಅವ್ರು ದುಡ್ಡು ಕೊಟ್ಟರೆ ಮಾಡಿಸ್ಕೋಬೋದು, ಓಕೆ. ಆದರೆ ಆತ ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತಾನೆ, ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗುತ್ತೆ. ನಮ್ಮ ಪೊಲೀಸ್ನವರು ಅದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ. ನಾವು ಪಾಸ್ಪೋರ್ಟ್ ಅಂತ ಅಂದರೆ ಈ ದೇಶ ಆತನಿಗೆ ಪೌರತ್ವ ಕೊಟ್ಟಂಗೆ. ಅಂದರೆ ಪ್ರಪಂಚದ ಎಲ್ಲ ದೇಶಗಳಿಗೆ ಮೊಹಮ್ಮದ್ ಹನೀಫ್ ಭಾರತೀಯ ಅಂತ ಹೇಳಿದಂತೆ. ನಾನೊಬ್ಬ ಭಾರತೀಯ ಅಂತ ಹೇಳ್ಕೋಬೇಕು ಅಂದರೆ ಯಾರೋ ಬಂದು ಹಣ ಕೊಟ್ಟು ನನ್ನ ದೇಶದ ಪೌರತ್ವವನ್ನು ಕೊಂಡ್ಕೊಳ್ತಿದ್ದಾನೆ ಅಂದರೆ ನನ್ನ ದೇಶದ ಭದ್ರತೆಯ ವಿಚಾರ. ನಾನು ಇದನ್ನು ಮಿನಿಸ್ಟ್ರಿ ಆಫ್ ಹೋಮ್ಸ್, ಕೇಂದ್ರ ಸರ್ಕಾರದ ಗೃಹ ಇಲಾಖೆಗೂ ಕೂಡ ಬರದೆ, ಅದಾದಮೇಲೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಿರಂತರವಾಗಿ NIAಗೆ ಹೋದೆ, NIAಲ್ಲಿ ಕುಂತ್ಕೊಂಡೆ. ಮತ್ತು ಇದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ನವ್ರಿಗೆ ನಾನು ಬೆಂಬಿಡದೆ ಬೇತಾಳದ ಥರ ಹಿಂದೆ ನಿಂತು FIR ಮಾಡಬೇಕು ಅಂತೇಳಿ ಅವರು ಎಲ್ಲ ಡಾಕ್ಯುಮೆಂಟು, ನಾನು ಕೊಟ್ಟಂಥ ಅಷ್ಟೂ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡಿ, ಹೌದು ಆತ ಬಾಂಗ್ಲಾ ವಲಸಿಗ, ಬಾಂಗ್ಲಾದಿಂದ ಭಾರತಕ್ಕೆ ಇಲ್ಲಿಗಲ್ಲಾಗಿ ಬಂದು ಇಲ್ಲಿ ಪಾಸ್ಪೋರ್ಟ್ ಮತ್ತು ಬೇರೆ ಪೂರಕ ದಾಖಲೆಗಳನ್ನು ನಕಲಿ ಮಾಡಿಸ್ಕೊಂಡಿರೋದು ಅವರಿಗೆ ರುಜುವು ಆಗುತ್ತೆ. ಅದಾದಮೇಲೆ ಅವರಿಗೆ ದೃಢಪಟ್ಟ ಮೇಲೆ ಅವರು FIR ಮಾಡ್ತಾರೆ. ಇವಾಗ ನಾನು ಕೇಳೋದು, ನಿಮಗೆ ದೃಢಪಟ್ಟಿದೆ, ಈಗ ಹೇಳಿ, ನೀವು ಪಾಸ್ಪೋರ್ಟ್ ವೆರಿಫಿಕೇಷನ್ನ ಯಾವ ರೀತಿ ಮಾಡ್ತಿದ್ದೀರಿ? ನೀವು ಹೋಗಿ ವಿಚಾರಿಸ್ಬೇಕು. ದೇಶದ ಭದ್ರತೆ ಇದು. ಇಂಥ ವಿಚಾರದಲ್ಲಿ ಆಟ ಆಡ್ತೀರಿ ಅನ್ನೋದಾದರೆ ಇಲಾಖೆ, ನಾನು ಇದಾದ ಮೇಲೆ ಐ ಥಿಂಕ್ IG ಅವರು ಒಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ನಾವಾಗಲಿ ನೀವಾಗಲಿ ಹೋದಂಥ ಸಂದರ್ಭದಲ್ಲಿ 100 ಪ್ರಶ್ನೆ ಕೇಳ್ತಾರೆ. ಒಂದು ಇನಿಷಿಯಲ್ ಸರಿ ಇಲ್ಲ, ಒಂದು ಸ್ಪೆಲ್ಲಿಂಗ್ ಸರಿ ಇಲ್ಲ ಅಂತಂದ್ರೂ ಪಾಸ್ಪೋರ್ಟ್ ಆಗಲ್ಲ. ಇವನ್ಗೆ ಅದು ಹೇಗೆ ಸಿಕ್ತು? ಹೇಗೆ ಬಾಂಗ್ಲಾದೇಶದ ಪ್ರಜೆ ಭಾರತಕ್ಕೆ ಬಂದು ಭಾರತದಿಂದ ಕುವೈಟ್ಗೆ ಹೋಗಿ ಇನ್ನು ಪೊಲೀಸರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ, ಗೊತ್ತೇ ಇಲ್ಲ ಅಂತಂದರೆ ಅದು ಹೇಗೆ ನಡೆಯುತ್ತೆ ವ್ಯವಸ್ಥಿತ ಸಂಚು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಏನು ಡೀಟೇಲ್ಸ್ ಇದೆ ಅಭಿಷೇಕ್? ಈಗಾಗಲೇ ಏನು ಭಾರತದಲ್ಲಿ ಪೌರತ್ವ ಪಡೆಯೋದು ಅಷ್ಟು ಸುಲಭನ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು. ಇಲ್ಲಿ ಸಂಪೂರ್ಣವಾಗಿ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿದೆ ಅನ್ನೋದಕ್ಕೆ ಬೇಕಾದಂತಹ ಎಲ್ಲ ದಾಖಲಾತಿಗಳು ಕೂಡ ಇದೆ, ಎಲ್ಲವೂ ಕೂಡ ನಕಲಿ. ಇಲ್ಲಿ ಐಡೆಂಟಿಫಿಕೇಷನ್ ಏನು ಐಡೆಂಟಿ ಕಾರ್ಡ್ಗಳಾಗಿರಬಹುದು, ಮತ್ತು ವೋಟರ್ ID, ಪಾಸ್ಪೋರ್ಟ್ ಎಲ್ಲವೂ ಕೂಡ ನಕಲಿ ಆಗಿರುವಂಥದ್ದು. ಇದೆಲ್ಲವನ್ನು ಕೂಡ ಇಟ್ಕೊಂಡು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ತಾರೆ. ಪಾಸ್ಪೋರ್ಟ್ ಇಮಿಡಿಯೇಟ್ ಆಗಿ ಆತನಿಗೆ ಆಗುತ್ತೆ. ಅಂದರೆ ಇಲ್ಲಿ ಪೊಲೀಸ್ ವೆರಿಫಿಕೇಷನ್ ಎಷ್ಟರ ಮಟ್ಟಿಗೆ ನ್ಯೂ ಪಲ್ಸ್ಗಳನ್ನು ಹೊಂದಿದೆ ಅನ್ನೋದು ಇದೊಂದು ಸಹಜ ಇದಂತಾನೆ ಹೇಳ್ಬೋದಾಗಿದೆ. ಪ್ರತಿಯೊಂದು ಒಂದೇ ಒಂದು ಚಿಕ್ಕ ಅಕ್ಷರ ತಪ್ಪಿದ್ರೂ ಕೂಡ ಅದಕ್ಕೆ ದಾಖಲಾತಿಗಳು, ಅದಕ್ಕೆ ಬೇಕಾದಂತಹ ಸಂಬಂಧಪಟ್ಟಂತಹ ಸಹಿಗಳನ್ನು ಆಗಬೇಕು. ಮತ್ತು ಅವರ ಅಂದರೆ ಪೊಲೀಸರೇ ಖುದ್ದು ಹೋಗಿ ಮನೆಗಳಿಗೆ ಹೋಗಿ ಅಲ್ಲಿ ವೆರಿಫಿಕೇಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸರಿಗೆ ಶಂಕೆ ಬರಲಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು. ಅಲ್ಲಿ ಆತ ಬಾಂಗ್ಲಾದೇಶದ ಬರ್ತ್ ಸರ್ಟಿಫಿಕೇಟ್ ಇದೆ ಮತ್ತು ಆತನಿಂದ ಅಂದರೆ ಬಾಂಗ್ಲಾಗೆ ಕಳಿಸಿರುವಂತಹ ಹಣವನ್ನು ತನ್ನ ಕುಟುಂಬಕ್ಕೆ ಕಳಿಸುವಂತಹ ಒಂದು ಹಣದ ರಿಸಿಪ್ಟ್ಗಳು ಕೂಡ ಇದೆ. ಬ್ಯಾಂಕ್ ಅಕೌಂಟ್ನಿಂದ ಎಲ್ಲಿಂದ ಎಲ್ಲಿಗೆ ಕಳಿಸಿದಾನೆ ಅದೆಲ್ಲದರ ಡೀಟೇಲ್ಸ್ಗಳು ಕೂಡ ಇದ್ದರೂ ಈತ ಅಂದರೆ ಒಬ್ಬ ಇಂಡಿಯನ್ ನ್ಯಾಷನಾಲಿಟಿಯನ್ನು ಹೊಂದಿರುವಂತಹ, ಅಂದರೆ ಬಾಂಗ್ಲಾದೇಶಿ ವಿದೇಶಿ ಪ್ರಜೆ ಏನಿದೆ, ಇಂಡಿಯನ್ ನ್ಯಾಷನಾಲಿಟಿಗಳನ್ನು ಹೊಂದಿರ್ತಾನೆ ಅಂತ ಹೇಳಿದ್ರೆ ಅದು ಯಾವ ಬೇಸ್ ಮೇಲೆ ಆತ ಒಂದು ಇಲ್ಲಿನ ಪೌರತ್ವವನ್ನು ಪಡೆದುಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಇಂತಹ ವ್ಯಕ್ತಿಗಳೇನಿದ್ದಾರೆ ಸಾಕಷ್ಟು ಜನ ಬೆಂಗಳೂರಿನಲ್ಲಿಯೇ ನೆಲೆಸಿದ್ದಾರೆ. ಹೀಗಾಗಿ ಇವರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಅಕ್ರಮವಾಗಿ ಇಲ್ಲಿನ ಪೌರತ್ವಗಳನ್ನು ಪಡೆದುಕೊಳ್ಳುವಂತಹ ಮುಖಾಂತರ ದೇಶದ ಭದ್ರತೆಗೆ ಧಕ್ಕೆಯನ್ನು ತರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ಇಲ್ಲಿರುವಂತಹ ಒಂದು
ಭಾರತೀಯ ಪೌರತ್ವ ಹೊಂದಿರುವಂತಹ ಅಂದರೆ ಭಾರತೀಯರಿಗೆ ಇರುವಂತಹ ಎಲ್ಲ ಫೆಸಿಲಿಟಿಗಳು ಕೂಡ ಆತನಿಗೂ ನೀಡ್ತಾ ಇದೆ. ಅಂದರೆ ಒಬ್ಬ ವಿದೇಶಿ ಪ್ರಜೆಗೆ ಈ ರೀತಿಯಾದಂತಹ ಭಾರತದಲ್ಲಿ ಸಿಗುವಂತಹ ಒಂದಷ್ಟು ಸವಲತ್ತುಗಳನ್ನು ಪಡೆದುಕೊಳ್ತಾ ಇದ್ದಾನೆ. ಅದು ಯಾವುದೇ ರೀತಿಯಾದಂತಹ ಅಂದರೆ ಬೇರೆ ದೇಶದಲ್ಲಿ ಹುಟ್ಟಿ ಈ ರೀತಿ ಒಂದು ಭಾರತದಲ್ಲಿ ನೆಲೆಸಿ ಈ ರೀತಿಯಾದಂತಹ ಒಂದು ಅಕ್ರಮವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತು ಈಗ ಸದ್ಯದ ಮಟ್ಟಿಗೆ ಆತ ಕುವೈತಿಗೆ ಪರಾರಿಯಾಗಿದ್ದಾನೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಕೂಡ ದಾಖಲಾಗಿದೆ. ಅದರಲ್ಲಿ ಸ್ಪಷ್ಟವಾಗಿ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ಅಂದರೆ ಈತ ಪಾಸ್ಪೋರ್ಟ್ಗಳನ್ನು ಎಲ್ಲವನ್ನು ಕೂಡ ನಕಲಿಯನ್ನು ಮಾಡ್ಕೊಂಡಿದ್ದಾನೆ. ಅಂದರೆ ನಕಲಿ ದಾಖಲಾತಿಗಳನ್ನು ಕೊಟ್ಟು ಪಾಸ್ಪೋರ್ಟ್ಗಳನ್ನು ಮಾಡ್ಕೊಂಡಿದ್ದಾನೆ. ಇದೆಲ್ಲದೂ ಕೂಡ ಸಾಕಷ್ಟು ನ್ಯೂ ಪಲ್ಸ್ ಇದೆ, ತನಿಖೆ ಮಾಡಿ ಅಂತ ಹೇಳಿ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.